2022 ಸ್ಟಾರ್ಟ್ ಆಯ್ತು, 2 ವರ್ಷ ಆಯ್ತು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬಿಟ್ಟು ಇವಾಗ 160 ಕಂಟ್ರಿಯಲ್ಲಿ ಎಷ್ಟು 160 ದೇಶದಲ್ಲಿ ಪ್ರೆಸೆಂಟ್ ರನ್ ಆಗ್ತಾ ಇದೆ ನಮ್ಮ ಸಿಸ್ಟಮ್. ಇದು ಯಾವುದು ಸಿಂಗಲ್ ಕಂಪ್ನಿ ಅಲ್ಲ, ಇದು ಯಾವುದು ಒಂದು ಸ್ಟೇಟ್ಗೆ ಒಂದು ಇಂಡಿಯಾ ಒಂದು ಸ್ಟೇಟ್ಗೆ ಒಂದು ಕಂಟ್ರಿಗೆ ಸೀಮಿತವಾಗಿರುವಂತದ್ದಲ್ಲ. 160 ಕಂಟ್ರಿಯಲ್ಲಿ ರನ್ ಆಗ್ತಾ ಇದೆ ಮೆಟಾಫೋರ್ಸ್. ಇದರಲ್ಲಿ ಪ್ರೆಸೆಂಟ್ 2 ಮಿಲಿಯನ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ 20 ಲಕ್ಷ. ಇದು ಹಳೆ PDF ಇದೆ. 25 ಲಕ್ಷದಿಂದ 30 ಲಕ್ಷ ಜನ ಆಲ್ರೆಡಿ ಇವತ್ತು ಮೆಟಾಫೋರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಗ್ರೇಟ್ ಅಪಾರ್ಚುನಿಟಿ ಇದೆ ಮೆಟಾಫೋರ್ಸ್. ಆಮೇಲೆ ಇದು 100% ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ಸ್ ಇದು ಬ್ಲಾಕ್ ಚೈನ್ ಅಲ್ಲಿ ರನ್ ಆಗುವಂತದ್ದು. ನೆಕ್ಸ್ಟ್ ಸರ್, ಇವಾಗ ಬರ್ತಾ ಇದ್ರೆ ಸರ್ ಮೇನ್ ಕಾನ್ಸೆಪ್ಟ್ ಸರ್ ಇದು ರೋಡ್ ಮ್ಯಾಪ್. ಸರ್ ಏನು ಮೆಟಾಫೋರ್ಸ್ ಅಂತ ಹೇಳಿದ್ರೆ ಎಲ್ಲಿವರೆಗೂ ನಡೆಯುತ್ತೆ ಮೆಟಾಫೋರ್ಸ್ ಅಂತ ಹೇಳಿದ್ರೆ ಸರ್ ಇದ್ರದ್ದು ರೋಡ್ ಮ್ಯಾಪ್ ಅಂದ್ಬಿಟ್ಟು 2070 ರೋಡ್ ಮ್ಯಾಪ್ ಇದೆ ಸರ್. ಅಂದ್ರೆ 2070 ಇದು ರೋಡ್ ಮ್ಯಾಪ್ ಇದೆ. ಇದರಲ್ಲಿ ಟೋಟಲ್ 12 ಪ್ರಾಜೆಕ್ಟ್ ಇದಾವೆ. ಈ 12 ಪ್ರಾಜೆಕ್ಟ್ ಅನ್ನ ರನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಏನ್ ಬೇಕು? ಕಮ್ಯುನಿಟಿ ಬೇಕು, ಜನ ಬೇಕಲ್ಲ. ಆ ಕಮ್ಯುನಿಟಿಯನ್ನ ಬಿಲ್ಡ್ ಮಾಡ್ತಿರುವಂತ ಪ್ರಾಜೆಕ್ಟ್ ಈಗ ಫಸ್ಟ್ ಅಲ್ಲಿ ಏನಾಯ್ತು ಡೆವಲಪ್ಮೆಂಟ್ ಆಗ್ತಾ ಇತ್ತು. ಸೆಕೆಂಡ್ ಪಾಯಿಂಟ್ ಒಂದು ಕ್ಲಾಸಿಕ್ ಅಲ್ಲಿ ನಾವು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದೀವಿ. ಸರ್ ಇದು ಯಾವ ತರ ಇದೆ ಅಂದ್ರೆ ಇದು 100% ನಾಲೆಜ್. ಇದು 100% ಇಲ್ಲಿ ಎಜುಕೇಶನ್ ತಗೋಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಜಸ್ಟ್ ನೀವು ಕ್ಲಾಸಿಕಲ್ಲೇ ವರ್ಕ್ ಮಾಡ್ಬಿಟ್ಟು ಒಂದಿನಕ್ಕೆ 1 ಲಕ್ಷ ಅರ್ನ್ ಮಾಡ್ಬೋದು. ಇಲ್ಲಿ ಎಷ್ಟು ಒಂದು ದಿನಕ್ಕೆ 1 ಲಕ್ಷ ಅರ್ನ್ ಮಾಡಬಹುದು ಕ್ಲಾಸಿಕಲ್ಲಿ ನೀವು ವರ್ಕ್ ಮಾಡ್ತಾ ಅಷ್ಟೊಂದು ಪವರ್ ಇದೆ ಜಸ್ಟ್ ಕ್ಲಾಸಿಕ್ಕಿಗೆ. ಇನ್ನು ಉಳಿಕೆಂತ ಪ್ರಾಜೆಕ್ಟ್ ಇದೆ. ಮುಂದೆ ಬರುವಂತ ಪ್ರಾಜೆಕ್ಟ್ಗಳು ಏನಿದಾವೆ ಅಂತ ಹೇಳಿದ್ರೆ ಗೇಮಿಂಗ್ ಪ್ಲಾಟ್ಫಾರ್ಮ್ ಇದೆ. ಅದಾದ್ಮೇಲೆ ಇದು ಟ್ಯಾಕ್ಟೈಲ್ ಗೂಡ್ಸ್ ಅಂತ ಇದೆ. ಸರ್ ಇವಾಗ ನೋಡಿ ಪ್ರಪಂಚದಲ್ಲಿ ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತಾ ಇದೀವ. ಓಕೆ ಸರ್, ಫೇಸ್ಬುಕ್ ಯೂಸ್ ಮಾಡ್ತಾ ಇದೀವಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದೀವಿ, ಅದಾದ್ಮೇಲೆ ಯೂಟ್ಯೂಬ್ ಯೂಸ್ ಮಾಡ್ತಾ ಇದೀವಿ. ಅದರಿಂದ ನಮ್ಗೆ ಏನಾದ್ರು ಅರ್ನಿಂಗ್ಸ್ ಆಗ್ತಾ ಇದೆನಾ? ಆಗ್ತಾ ಇದೆ ಸರ್. ನಿಮ್ಗೊಬ್ಬರಿಗೆ ಆಗ್ತದೆ, ಇವೆಲ್ಲರಿಗೂ ನಿಮ್ಗೊಬ್ಬರಿಗೆ ಆಗ್ತದೆ, ಇವರೆಲ್ಲರಿಗೂ ಆಗ್ತದೆ. ಆಗ್ತಾ ಇದೆ ಸರ್. ಸರ್ ಎಲ್ಲರಿಗೂ ಅರ್ನಿಂಗ್ ಆಗ್ತಾ ಇದೆ ಫೇಸ್ಬುಕ್ ಇಂದ. ಓಕೆ ಸರ್, ಆಗ್ತಾ ಇದೆ ಸರ್. ಯಾರಿಗೂ ಆಗ್ತಾ ಇಲ್ಲ ಸರ್. ಯಾಕೆ ಅಂತ ಅಲ್ಲಿ ಏನಾಗಿದೆ ಜಸ್ಟ್ ಟೈಮ್ ಪಾಸ್ ಆಗ್ತಾ ಇದೆ. ಆದ್ರೆ ಆ ಫೇಸ್ಬುಕ್ ಅನ್ನ ಕ್ರಿಯೇಟ್ ಮಾಡಿರುವಂತ ವ್ಯಕ್ತಿ ಏನಿದಾನಲ್ಲ ಅವನು ಬಿಲಿಯನಿಯರ್. ಅವನು ಲಕ್ಷ ಕೋಟಿ ಅರ್ನ್ ಮಾಡ್ತಾ ಇದ್ದಾನೆ. ಅಂದ್ರೆ ಮೆಟಾಫೋರ್ಸ್ಗೆ ಅಷ್ಟೊಂದು ಪವರ್ ಇದೆ ಸರ್. ಮೆಟಾಫೋರ್ಸ್ ಟೆಕ್ನಾಲಜಿಗೆ ಟೆಕ್ನಾಲಜಿಗೆ ಅಷ್ಟೊಂದು ಪವರ್ ಇದೆ. ಯಾಕಂದ್ರೆ ಇವತ್ತು ನೋಡಿ ಟಾಪ್ 10 ಇಲ್ಲ ಟಾಪ್ 3 ಪ್ರಪಂಚದಲ್ಲಿ ಶ್ರೀಮಂತರ ಪಟ್ಟಿಯನ್ನು ನೀವು ಚೆಕ್ ಮಾಡಿದಾಗ ಟಾಪ್ 3% ಯಾರಿದ್ದಾರೆ ಅಂತ ಹೇಳಿದ್ರೆ ಯಾರು ಒಂದು ಡಿಜಿಟಲ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದಾರಲ್ಲ, ಡಿಜಿಟಲ್ ಬೇಸ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಟಾಪ್ 1, ಟಾಪ್ 2, ಟಾಪ್ 3 ಅಲ್ಲಿ ಇದ್ದಾರೆ ಪ್ರಪಂಚದಲ್ಲಿ. ಅಷ್ಟೊಂದು ಪವರ್ ಇದೆ ಟೆಕ್ನಾಲಜಿಗೆ. ಆ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ನಾವು 100% ಇಲ್ಲಿ ಬೆಳಿಬಹುದು. ಓಕೆ ಸರ್. ಸರ್ ಇವಾಗ ಈ ಪ್ರಾಜೆಕ್ಟ್ ಇದಾವಲ್ಲ 12 ಪ್ರಾಜೆಕ್ಟ್ ಇದಾವಲ್ಲ, ಇವಾಗ ಯಾವ ತರ ನಮ್ಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದೆಲ್ಲ ಕಮ್ಯುನಿಟಿ ಹೆಂಗ್ ಹೋಯ್ತು? ಒಬ್ಬರ ಕಡೆಯಿಂದ ಹೋಯ್ತು, ಹೌದಾ? ಅದೇ ತರ ಈ ಮೆಟಾಫೋರ್ಸ್ ಅನ್ನ ಪ್ರಾಜೆಕ್ಟ್ಗಳು ಎಲ್ಲಾ ಪ್ರಾಜೆಕ್ಟ್ಗಳು ಒಬ್ಬರಿಂದ ಒಬ್ಬರಿಗೆ ಹೋದಾಗ ರೀಚ್ ಆದಾಗ ನಮ್ಮ ಕಡೆಯಿಂದ ಎಷ್ಟು ಕಮ್ಯುನಿಟಿ ಬಿಲ್ಡ್ ಆಗತ್ತಲ್ಲ ಆ ಕಮ್ಯುನಿಟಿ ಫ್ಯೂಚರ್ ಅಲ್ಲಿ ಇದರಲ್ಲಿ ಗೇಮಿಂಗ್ ಪ್ಲಾಟ್ಫಾರ್ಮ್ ಇದೆ. ಗೇಮ್ ಮಾಡಿದ್ರೆ ಟ್ಯಾಕ್ಟೈಲ್ ಗೂಡ್ಸ್ ಅಂತ ಇದೆ. ಈಗ ಯಾವ ತರ ಇಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಇದೆ ಅಲ್ಲ, ಆ ತರ ಟ್ಯಾಕ್ಟೈಲ್ ಗೂಡ್ಸ್ ಅಂತ ಇದೆ. ಅದರಲ್ಲಿ ಗೂಡ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಮ್ಗೆ ಡಾಲರ್ಸ್ ಅಲ್ಲಿ ಪೇಮೆಂಟ್ ಬರುತ್ತೆ. ಚೆನ್ನಾಗಿದೆಯಲ್ಲ ಸರ್? ಚೆನ್ನಾಗಿದೆಯಲ್ಲ? ನಮ್ಮ ಕಡೆಯಿಂದ ಎಷ್ಟು ಕಮ್ಯುನಿಟಿ ಬಿಲ್ಡ್ ಆಗುತ್ತಲ್ಲ